Sparda Lines Learning Path to Success. ಎಲ್ಲರಿಗೂ ನಮಸ್ಕಾರ. ಎ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಎಲ್ಲರಿಗೂ ನಿಮ್ಮ ಸ್ಪರ್ಧಾ ಲೈನ್ಸ್ ಎಜುಕೇಟರ್ ಸಂಕೇತ್ ರೆಡ್ಡಿ ಮಾಡುವಂತ ನಮಸ್ಕಾರಗಳು. ಸೊ ಇವತ್ತಿನ ಈ ವಿಡಿಯೋ ರೀಸನ್ ಬಂದ್ಬಿಟ್ಟು ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ನಮ್ಮ KPSC ಇವತ್ತೊಂದು ಪ್ರಕಟಣೆ ಕೊಟ್ಟಿದೆ. ಅಂದ್ರೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಶನ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಅಂದ್ರೆ 2024 KS ಎಕ್ಸಾಮ್ಗೆ ರಿಲೇಟೆಡ್ ಆಗಿರೋದು. ಸೊ ಮೊನ್ನೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಅದರಲ್ಲಿ 2017 ಮತ್ತು 2018 ಗೆಸ್ಟೆಡ್ ಪ್ರೊಬೇಷನರಿ ನೇಮಕಾತಿ ಪರೀಕ್ಷೆಗೆ ಅಂದ್ರೆ 2020 ಎಕ್ಸಾಮ್ ನಡೆದಿರೋ ಅಂತ ಒಂದು KS ಎಕ್ಸಾಮ್ಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ರು ಅವ್ರಿಗೆ ಒಂದು ಹೊಸ ಅಟೆಂಪ್ಟ್ ಕೊಡ್ತೀವಿ, ಒನ್ ಟೈಮ್ ಮೆಷರ್ ಆಗಿ ಅಟೆಂಪ್ಟ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದ್ರದ್ದು ಕಂಟಿನ್ಯೂಯೇಷನ್ ಇದು. ಸೊ ಅದ್ರ ಪ್ರಕಾರ ಅವ್ರಿಗೆ ಅಟೆಂಪ್ಟ್ ಖಂಡಿತವಾಗ್ಲೂ ಸಿಗ್ತದೆ. ಅಷ್ಟೇ ಅಲ್ಲ, ಅವ್ರಿಗೆ 15 ದಿವಸ ಟೈಮ್ ಕೊಟ್ಟಿದ್ದಾರೆ. ಏನಕ್ಕೆ? ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ. ಅಷ್ಟೇ ಅಲ್ಲ, ನಂಬರ್ ಆಫ್ ಪೋಸ್ಟ್ 384 ಅಷ್ಟೇ ಇದೆ. ಪೋಸ್ಟ್ ಏನು ಚೇಂಜ್ ಮಾಡಿಲ್ಲ. ಬಟ್ ಒಂದು ವಿಷಯ ಏನಂದ್ರೆ, ಪ್ರಿಲಿಮ್ಸ್ ಎಕ್ಸಾಮ್ 21 ಜುಲೈ 2024 ನಡಿಬೇಕಾಗಿದ್ದು 25 ಆಗಸ್ಟ್ 2024 ನಡೆಯುತ್ತೆ. ಅಂದ್ರೆ ನಮ್ಗೆ ಇನ್ನ 34 ದಿವಸ ಟೈಮ್ ಸಿಕ್ತು. ಸೊ ಇದು ಇವತ್ತು ಬಿಡುಗಡೆ ಆಗಿರುವಂತ ಒಂದು ಅಧಿಸೂಚನೆ ಅಥವಾ ಪ್ರಕಟಣೆ. ಸೊ ದಿಸ್ ನೋಟಿಫಿಕೇಶನ್ ವಾಸ್ ಜಸ್ಟ್ ರಿಲೀಸ್ ಟುಡೇ. ಓಕೆನಾ? ಸೊ ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ಬೇಕು. ಇದ ಆದ್ಮೇಲೆ ನಾವೇನ್ ಮಾಡ್ಬೇಕು, ಹೇಗ್ ಪ್ರಿಪೇರ್ ಆಗ್ಬೇಕು ಅಂತ ಹೇಳೋದಕ್ಕೆ ಅಂತಾನೆ ನಾನು ಬಂದ್ಬಿಟ್ಟು. ಸೊ ಮೊದಲಿಗೆ ಅರ್ಥ ಆಯ್ತಲ್ವಾ? ಸೊ ನಮ್ಗೆ 34 ದಿವಸ ಹೆಚ್ಚಾಗಿ ಸಿಕ್ತು. ಸೊ ಇವಾಗ ನಾನು ಏನ್ ಮಾಡ್ಲಿ? ವಾಟ್ ಶುಡ್ ಐ ಡೂ ನೆಕ್ಸ್ಟ್? ಸೊ ಒಳ್ಳೇದು, ಟೈಮ್ ಸಿಗೋದು ಯಾವತ್ತಿದ್ರು ಒಳ್ಳೇದು. ಯಾಕಂದ್ರೆ ಪ್ರಿಪ್ರೇಷನ್ ಚೆನ್ನಾಗಾಗತ್ತೆ. ಬೇಗ ಆದ್ರೂ ಒಳ್ಳೇದು. ಬಟ್ ಟೈಮ್ ಸಿಕ್ಕಿದೆ 34 ದಿವಸ ಎಕ್ಸ್ಟ್ರಾ. ಸೊ ಆ ಟೈಮಲ್ಲಿ ನಾವೇನ್ ಮಾಡೋಣ ನೋಡೋಣ. ಸೊ ಫಸ್ಟ್ ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ಸಿಲೆಬಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಕ್ವಶನ್ ಪ್ಯಾಟರ್ನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ನಮ್ಗೆ ಪ್ರಿಲಿಮ್ಸ್ ಅಲ್ಲಿ ಎಲ್ಲರಿಗೂ ಗೊತ್ತಿದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಪೇಪರ್ 1 ಪೇಪರ್ 2 ಅಂತಿರುತ್ತೆ. ಪೇಪರ್ 1 ನಲ್ಲಿ 100 ಕ್ವಶನ್ಸ್ ಇರುತ್ತೆ. 100 ಕ್ವಶನ್ಸ್ ಅಲ್ಲಿ ಅಬ್ಸರ್ವ್ ಮಾಡಿ 40 ಕ್ವಶನ್ಸ್ ಜನರಲ್ ಸ್ಟಡೀಸ್ ರಿಲೇಟೆಡ್, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಅಂದ್ರೆ ಕರೆಂಟ್ ಅಫೇರ್ಸ್. ಸೊ ನ್ಯಾಷನಲ್ ಕರೆಂಟ್ ಅಫೇರ್ಸ್, ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್, ಅದ್ರ ಬಗ್ಗೆ ಕ್ವಶನ್ಸ್ ಬರುತ್ತೆ ಅಂತ ಅವರೇ ಹೇಳಿದ್ದಾರೆ. 40 ಕ್ವಶನ್ಸ್. ಇದ್ರಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ 2015 ಆಗ್ಲಿ, 17 ಆಗ್ಲಿ, 2020 ಕಂಡಕ್ಟ್ ಮಾಡಿರುವಂತ ಎಕ್ಸಾಮ್ ಪೇಪರ್ಸ್ ನ ಅಬ್ಸರ್ವ್ ಮಾಡಿದ್ರೆ ನಮ್ಗೆ 20 to 30 ಕ್ವಶನ್ಸ್ ನ್ಯಾಷನಲ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಬಂದಿದೆ. ಅದ್ರ ಜೊತೆಗೆ 10 to 15 ಇಂಟರ್ನ್ಯಾಷನಲ್ ಕ್ವಶನ್ಸ್ ಬಂದಿದೆ. ಓಕೆನಾ? ಇಂಟರ್ನ್ಯಾಷನಲ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಪ್ರೆಸಿಡೆಂಟ್ಸ್ ಬಗ್ಗೆ, ಯಾರಾದ್ರೂ ಇಂಪಾರ್ಟೆಂಟ್ ಆಗಿ ಪ್ರೆಸಿಡೆಂಟ್ಸ್ ಆಗಿದ್ರೆ ಅಂತವ್ರ ಬಗ್ಗೆ ಕೇಳಿರ್ಬೋದು. ಅಥವಾ ಈ ಯಾವ್ದಾದ್ರು ಇಂಪಾರ್ಟೆಂಟ್ ಈವೆಂಟ್ಸ್ ನಡೆದಿದ್ರೆ ಅದ್ರ ಬಗ್ಗೆ ಕೇಳಿರ್ಬೋದು. ಅಷ್ಟೇ ಅಲ್ಲ, ಈಗ ಯುಕ್ರೇನ್ ಮತ್ತೆ ರಷ್ಯಾ ವಾರ್ ಇದೆ ಅಲ್ವಾ, ಅದ್ರ ಬಗ್ಗೆ ಕೇಳ್ಬೋದು. ಈ ತರ ಕ್ವಶನ್ಸ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೇಲೆ ಕೇಳ್ತಾರೆ. ಅಷ್ಟೆಲ್ಲ ಟೆರರ್ ಅಟ್ಯಾಕ್ಸ್ ಆಗಿರ್ಬೋದು, ಜಾಗ್ರಫಿ ರಿಲೇಟೆಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕ್ವಶನ್ಸ್ ಕೇಳ್ಬೋದು, ಮ್ಯಾಪ್ ಬೇಸ್ಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಕ್ವಶನ್ ಕೇಳ್ಬೋದು ಅಲ್ವಾ, ಈ ತರ ಕೇಳ್ಬೋದು. ಸೊ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಹ್ಯುಮ್ಯಾನಿಟಿಯಲ್ಲಿ ಇಲ್ಲಿ ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ ಮತ್ತು ಎಕನಾಮಿ, ಈ 4 ಸಬ್ಜೆಕ್ಟ್ಸ್ ಇಂದ 60 ಕ್ವಶನ್ಸ್. ಸೊ ಅಂದ್ರೆ ಅಂದಾಜಾಗಿ 15 ಕ್ವಶನ್ಸ್. ಸೊ 15 ಕೇಳಿದ್ದಾರೆ. ಕರೆಕ್ಟ್ ಆಗಿ 15 ಕ್ವಶನ್ಸ್ ಕೇಳಿದ್ದಾರೆ 2015 ಅಲ್ಲಿ. ಸೊ ಇಲ್ಲೇನಾಯ್ತು, 20 ಕ್ವಶನ್ಸ್ ಅಂದಾಜಾಗಿ 20 ರಿಂದ 30 ಕ್ವಶನ್ಸ್ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಇಂಪಾರ್ಟೆನ್ಸ್, 10 ರಿಂದ 15 ಕ್ವಶನ್ಸ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಅದಲ್ಲದೆ ಪಾಲಿಟಿಯಿಂದ
ಹಿಸ್ಟ್ರಿಯಿಂದ, ಜಾಗ್ರಫಿಯಿಂದ, ಎಕನಾಮಿಯಿಂದ 15 ಕ್ವಶನ್ಸ್ ಬರ್ತದೆ ಅಲ್ವಾ. ಇಂಟು 4 ಆಗ್ತೀನಿ. ಇದು ಪೇಪರ್ 1 ಆಗುತ್ತೆ. ಪೇಪರ್ 2 ಅಲ್ಲಿ ಇಲ್ಲೇ ಹೇಳಿದ್ದಾರೆ, ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್ 40 ಕ್ವಶನ್, ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಎನ್ವೈರ್ಮೆಂಟಲ್ ಅಂಡ್ ಎಕಾಲಜಿ 30 ಕ್ವಶನ್, ಮತ್ತೆ ಜನರಲ್ ಮೆಂಟಲ್ ಎಬಿಲಿಟಿ 30 ಕ್ವಶನ್ಸ್ ಕೇಳ್ತಿದ್ದಾರೆ. ಸೊ ಇದನ್ನ ನಾನು ಬ್ರೇಕ್ ಡೌನ್ ಮಾಡ್ತೀನಿ, ನಿಮ್ಗೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ 40 ಕ್ವಶನ್ಸ್ ಇವ್ರು ಏನ್ ಹೇಳ್ತಿದ್ದಾರೆ, ಇಲ್ಲಿ ಯಾವ ಟೈಪ್ಸ್ ಕ್ವಶನ್ಸ್ ಬರುತ್ತೆ. 3 ರಿಂದ 4 ಕ್ವಶನ್ಸ್ ಅವಾರ್ಡ್ಸ್ ಬಗ್ಗೆ ಬರುತ್ತೆ. ನಿಮ್ಗೆ ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ ಅಂತ ಬರುತ್ತೆ. ಅದರಲ್ಲಿ ನಿಮ್ಗೆ ಚಾಪ್ಟರ್ಸ್ ಇರುತ್ತೆ. ಚಾಪ್ಟರ್ಸು ಫಿಸ್ಕಲ್ ಅಂದ್ರೆ ಹಣಕಾಸು ವ್ಯವಸ್ಥೆ, ಇನ್ವೆಸ್ಟ್ಮೆಂಟ್ ಹೂಡಿಕೆ ಮೇಲೆ ಚಾಪ್ಟರ್ ಇದೆ, ರೂರಲ್ ಡೆವಲಪ್ಮೆಂಟ್ ಅಂತ ಒಂದು ಚಾಪ್ಟರ್ ಬರುತ್ತೆ, ಅಗ್ರಿಕಲ್ಚರ್ ಬರುತ್ತೆ, ಹಾಗೆ ನಿಮ್ಗೆ ಇಂಡಸ್ಟ್ರೀಸ್ ಮೇಲೆ ಚಾಪ್ಟರ್ ಇದೆ. ಈ ಎಲ್ಲ ಚಾಪ್ಟರ್ಸ್ ಅಲ್ಲೂ ಸೇರಿ ನಿಮ್ಗೆ 15 to 22 ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದೇ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಸ್ಟೇಟ್ ಇಂಪಾರ್ಟೆನ್ಸ್. ಇದರಲ್ಲಿ ಜಾಸ್ತಿ ಸ್ಕೀಮ್ಸ್ ಕೇಳ್ತಾರೆ. ಸ್ಕೀಮ್ಸ್ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಸ್ ಕೇಳಿದ್ದಾರೆ, ಅದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ಸ್ ಕೆಳಗಡೆ ಕರ್ನಾಟಕ ಗವರ್ಮೆಂಟ್ ಸ್ಕೀಮ್ಸ್. ಬಜೆಟ್ ಇಂದನೂ ಕ್ವಶನ್ಸ್ ಬರುತ್ತೆ. ಸೊ ಎಕನಾಮಿಕ್ ಸರ್ವೆ ಮತ್ತು ಬಜೆಟ್ ಅಲ್ಲೇ ನಮ್ಗೆ 20 ಕ್ವಶನ್ಸ್ ಅಂತ ಅನ್ಕೊಂಡ್ರು. ಈ ಅವಾರ್ಡ್ಸ್ ಸ್ಪೋರ್ಟ್ಸ್, ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಪೀಪಲ್, ಒಂದ್ಸತಿ ಹೇಗ್ ಕೇಳಿದಾರೆ ಅಂದ್ರೆ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಪೀಪಲ್ IPL ಬಗ್ಗೆನೂ ಕೇಳ್ಬೋದು, IPL ಯಾರ ಮೇಲೆ ಗೆದ್ದಿದೀವಿ ಅಂತಾನು ಕೇಳ್ಬೋದು, IPL ಯಾರು ಗೆದ್ರು ಅಂತಾನು ಕೇಳ್ಬೋದು. ಅಥವಾ ಫುಟ್ಬಾಲ್ ಅಲ್ಲಿ ಈಗ ಸುನಿಲ್ ಛೇತ್ರಿ ಅವ್ರು ಇದಾರಲ್ವಾ, ಅವ್ರು ರಿಟೈರ್ ಆದ್ರು, ಅದ್ರ ಬಗ್ಗೆನೂ ಕೇಳ್ಬೋದು. ಸೊ ಈ ತರ ಸ್ಪೋರ್ಟ್ಸ್ ಬಗ್ಗೆ, ಸ್ಪೋರ್ಟ್ಸ್ ಟೆಕ್ನಾಲಜಿ ಬಗ್ಗೆ, ಅವಾರ್ಡ್ಸ್ ಬಗ್ಗೆ, ಡೆತ್ ಆನಿವರ್ಸರೀಸು, ಬರ್ತ್ ಆನಿವರ್ಸರಿ ಅಷ್ಟೇ ಅಲ್ಲ, ಇನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಕ್ವಶನ್ಸ್ ಇನ್ನ ಬೇರೆ ರೀತಿಯಲ್ಲೇ ಬಂದಿದೆ. ಈಸ್ ಆಫ್ ಡೂಯಿಂಗ್ ಆಫ್ ಬಿಸ್ನೆಸ್ ಇಂಡೆಕ್ಸ್, HDA ಇಂಡೆಕ್ಸ್, ಈ ತರ ಕ್ವಶನ್ಸ್ ಬರುತ್ತೆ ಅಲ್ವಾ. ಈ ರಿಪೋರ್ಟ್ ಯಾರು ಕೊಡ್ತಾ ಇದ್ದಾರೆ ಅಲ್ವಾ, ಕರ್ನಾಟಕ ರ್ಯಾಂಕಿಂಗ್ ಎಷ್ಟಿದೆ, ಅವು ಕ್ವಶನ್ಸ್ ಬರುತ್ತೆ. ಈ ಎಕನಾಮಿಕ್ ಸರ್ವೆಯಿಂದ ಯಾವ ತರ ಕ್ವಶನ್ಸ್ ಬರುತ್ತೆ ಅಂದ್ರೆ, ಲಿಟ್ರಸಿ ಯಾವ ಡಿಸ್ಟಿಕ್ ಅಲ್ಲಿ ಜಾಸ್ತಿ ಇದೆ, ಫಾರೆಸ್ಟ್ ಕವರ್ ಯಾವ ಡಿಸ್ಟಿಕ್ ಅಲ್ಲಿ ಜಾಸ್ತಿ ಇದೆ ಅಲ್ವಾ. ನೀವು ಅಬ್ಸರ್ವ್ ಮಾಡಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಈ ತರ ಕ್ವಶನ್ಸ್ ಜಾಸ್ತಿ ಬರ್ತಿದೆ. ಮತ್ತೆ ಯಾವ ಫೀಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಬಂದಿದೆ, FDI ಎಲ್ಲಿ ಜಾಸ್ತಿ ಬಂದಿದೆ, ಇದೆಲ್ಲ ನಿಮ್ಗೆ ಎಕನಾಮಿಕ್ ಸರ್ವೆಲ್ ಬಂದ್ಬಿಡತ್ತೆ. ಓಕೆನಾ. ಸೊ ಸ್ಟೇಟ್ ಇಂಪಾರ್ಟೆನ್ಸ್ ಈ ತರ ಕ್ವಶನ್ಸ್, ಮತ್ತೆ ಕೆಲವು ಹಬ್ಬಗಳ ಬಗ್ಗೆ ಕೇಳ್ತಾರೆ, ಕಲ್ಚರ್ ಬಗ್ಗೆ ಕೇಳ್ತಾರೆ, ಸ್ಟೇಟ್ ಇಂಪಾರ್ಟೆಂಟ್ ಹಬ್ಬಗಳಾಗಿರುತ್ತೆ ಅಲ್ವಾ. ಇಂಪಾರ್ಟೆಂಟ್ ಡೇಸ್ ಬಗ್ಗೆ ಕೇಳ್ತಾರೆ. ಇವೆಲ್ಲ ಕ್ವಶನ್ಸ್ ನೀವು ಜನರಲ್ ಸ್ಟಡೀಸ್ ರಿಲೇಟೆಡ್ ಸ್ಟೇಟ್, ಇದು ಈಸಿ ಇರುತ್ತೆ. ಈಸಿಯಾಗಿ ನೀವು ಕರೆಂಟ್ ಅಫೇರ್ಸ್ ನಮ್ದು ಸ್ಪರ್ಧಾ ಲೈನ್ ಮ್ಯಾಗ್ಝಿನ್ ಅಲ್ಲಿ ಇದೇ ಫಾರ್ಮ್ಯಾಟ್ ಅಲ್ಲೇ ನಿಮ್ಗೆ ಕ್ವಶನ್ಸ್ ಬರ್ತಿದೆ. ಅದಾದ್ಮೇಲೆ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇದರಲ್ಲಿ ಬೇಸಿಕ್ ಸೈನ್ಸ್ ಅಲ್ಲಿ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ತುಂಬಾ ಕಮ್ಮಿ, ಬಟ್ ಫಿಸಿಕ್ಸ್ ಬಯಾಲಜಿ ಜಾಸ್ತಿ ಬರುತ್ತೆ. ಟೆಕ್ನಾಲಜಿ ಕೆಳಗಡೆ ಬಯೋಟೆಕ್ನಾಲಜಿ ಕ್ವಶನ್ಸ್, ಮೈಕ್ರೋಬಯಾಲಜಿ ಕ್ವಶನ್ಸ್ ಬರುತ್ತೆ. ಅದಲ್ಲದೆ ಈ ನ್ಯಾನೋ ಟೆಕ್ನಾಲಜಿ ಅಂತ ಈಗ ಹೊಸದಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷಿನ್ ಲರ್ನಿಂಗು, ಈ ಕ್ವಶನ್ಸ್ ಜಾಸ್ತಿ ಬರುತ್ತೆ, ಮಿಸ್ ಮಾಡ್ಕೋಬಾರ್ದು ಅಷ್ಟೇ. ಅದಲ್ಲದೆ ಎನ್ವೈರ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ, ಎನ್ವೈರ್ಮೆಂಟ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ಪೀಸೀಸ್ ಬಗ್ಗೆ ಅಲ್ವಾ, ಇಕೋಸಿಸ್ಟಮ್ ಬಗ್ಗೆ, ಮತ್ತೆ ನ್ಯಾಷನಲ್ ಪಾರ್ಕ್ಸ್ ಅಲ್ವಾ, ಇಂಟರ್ನ್ಯಾಷನಲ್ ಅಲಯನ್ಸಸ್ ಯಾವ್ದಾದ್ರು ಮಾಡ್ಕೊಂಡಿರ್ತೀವಿ, COP, ರೀಸೆಂಟ್ COP, ಪ್ಯಾರಿಸ್ ಅಗ್ರಿಮೆಂಟ್ ಅಲ್ಲಿ ಏನಾಗಿದೆ. ಸೊ ಈ ತರ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ಎಕಾಲಜಿ ಟಾಪಿಕ್ ಅಲ್ಲೂ ನಿಮ್ಗೆ ಸ್ಪೀಸೀಸು ಯಾವ್ದು ಎಕ್ಸ್ಟಿಂಕ್ಟ್ ಅಲ್ಲಿ ಇದೆ ಅಲ್ವಾ, ಯಾವ ಸ್ಪೀಸೀಸು ಡೇಂಜರಸ್ ಆಗಿದೆ, ಯಾವ ಸ್ಪೀಸೀಸ್ ಎಕ್ಸ್ಟಿಂಕ್ಷನ್ ಅಲ್ಲಿ ಇದೆ, ಯಾವ್ದು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ, ಡೇಂಜರ್ ಆಗಲ್ಲ, ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿದೆ. ಸ್ಪೀಸೀಸ್ ಐಡೆಂಟಿಫಿಕೇಶನ್, ಒಂದು ಸ್ಪೀಸೀಸ್ ನ ಕೊಟ್ಬಿಟ್ಟು ಯಾವ ಜಾಗ್ರಫಿಕಲ್ ಏರಿಯಾಗೆ ಸೇರುತ್ತೆ. ಅದರಲ್ಲೂ ಕರ್ನಾಟಕ ಕ್ವಶನ್ಸ್ ಕೇಳ್ಬೋದು ಎನ್ವೈರ್ಮೆಂಟ್ ರಿಲೇಟೆಡ್. ನಮ್ ಕರ್ನಾಟಕದಲ್ಲಿ ಇರುವಂತ ನ್ಯಾಷನಲ್ ಪಾರ್ಕ್ ಅಲ್ಲಿ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಯಾವುದು?
ದೊಡ್ಡ ನ್ಯಾಷನಲ್ ಪಾರ್ಕ್ ಕರ್ನಾಟಕದಲ್ಲಿ. ಸೊ ನಮ್ಮ ಕರ್ನಾಟಕದಲ್ಲಿರುವಂತ ನ್ಯಾಷನಲ್ ಪಾರ್ಕ್ಸ್ ಅಲ್ಲಿ ದೊಡ್ಡ ನ್ಯಾಷನಲ್ ಪಾರ್ಕ್ ಬಂಡೀಪುರ ಆಗತ್ತಲ್ವಾ? ಆ ಥರ ಕ್ವಶನ್ಸ್ ಕೇಳ್ಬೋದು. ಅರ್ಥ ಆಗ್ತದೆ ಅಲ್ವಾ? ಸೊ ಕರೆಂಟ್ ಅಫೇರ್ಸ್, ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೇಳ್ಬೋದು, ಎಕಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಕೇಳ್ಬೋದು. ಆಯ್ತು. ಈಗ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಇದಕ್ಕೂ ಕೂಡ ಸ್ಪರ್ಧಾ ಲೈನ್ಸ್ ವಂಡರ್ಫುಲ್ ಮೆಟೀರಿಯಲ್ ಇದೆ, ಮಿಸ್ ಮಾಡ್ಕೋಬೇಡಿ ಅಷ್ಟೇ. ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ಏನೇನು ಬರುತ್ತೆ? ಜನರಲ್ ಮೆಂಟಲ್ ಎಬಿಲಿಟಿಯಲ್ಲಿ ನಾವು ನೋಡ್ದಂಗೆ ನಾರ್ಮಲ್ ಆಗಿ ನ್ಯೂಮರಸಿ ಪ್ರಾಬ್ಲಮ್ಸ್, ಟೈಮ್ ಅಂಡ್ ಡಿಸ್ಟೆನ್ಸ್ ಅಲ್ವಾ? ನ್ಯೂಮರಸಿ, ಟೈಮ್ ಅಂಡ್ ಡಿಸ್ಟೆನ್ಸ್, ಡೇಟಾ ಇಂಟರ್ಪ್ರಿಟೇಷನ್, ಈ ತರ 30 ಕ್ವಶನ್ಸ್ ಬರುತ್ತೆ. ಓಕೆನಾ? ಮತ್ತೆ ಈ ಕಾಂಪ್ರಿಹೆನ್ಸಿವ್ ರೀಡಿಂಗ್ ಅಂತೀವಿ, ಅದು ಕನ್ನಡದಲ್ಲೇ ಕೊಟ್ಟಿರ್ತಾರೆ, ಕನ್ನಡ ಕಾಂಪ್ರಿಹೆನ್ಸಿವ್ ರೀಡಿಂಗ್. ಇಂಗ್ಲಿಷ್ ಕಾಂಪ್ರಿಹೆನ್ಸಿವ್ ರೀಡಿಂಗ್ ಇಂಗ್ಲಿಷ್ ಅಲ್ಲೇ ಕೊಟ್ಟಿರ್ತಾರೆ. ಒಂದು ಪ್ಯಾಸೇಜ್ ಕೊಡ್ತಾರೆ, ಅದ್ರ ಬಗ್ಗೆ ಆನ್ಸರ್ಸ್ ಬರಿಬೇಕಾಗತ್ತೆ ಅಲ್ವಾ? ಅದು ಕೂಡ ಇರುತ್ತೆ. ಬರಿಬೇಕು ಅಂದ್ರೆ ಮಾರ್ಕ್ ಮಾಡೋದು, ಅದು ಕೂಡ ಇರುತ್ತೆ. ಸೊ ಇದು ಪೇಪರ್ 2 ಅಲ್ಲಿ. ಓಕೆನಾ? ಸೊ ನಮ್ದು ಕಂಪಲೇಷನ್ ಮ್ಯಾಗ್ಝಿನ್ ಇದೆ, 18 ಮಂತ್ಸ್ ಕಂಪಲೇಷನ್ ಮ್ಯಾಗ್ಝಿನ್ ಇದೆ. ಸೊ ಅದರಲ್ಲಿ ನಿಮಗೆ ಸ್ಟೇಟ್ ಇಂಪಾರ್ಟೆನ್ಸ್ ಕಂಟಿನ್ಯೂಸ್ ಆಗಿ ಸಿಗತ್ತೆ, ಮಿಸ್ ಮಾಡ್ಕೋಬೇಡಿ. ಇಲ್ಲಿ ವಾಪಸ್ ಬರೋಣ. ಇಲ್ಲ ಹ್ಯುಮ್ಯಾನಿಟಿಯಲ್ಲಿ, ಪಾಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಮತ್ತೆ DPSP ಮೇಲೆ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಹೈಯೆಸ್ಟ್ ನಂಬರ್ ಆಫ್ ಕ್ವಶನ್ಸ್ ಬರೋದು ಇಲ್ಲಿ ನಮ್ಮ ಪಾರ್ಲಿಮೆಂಟ್ ಬಗ್ಗೆ ಬರುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು, ನೀವು ಈ ಹಿಸ್ಟ್ರಿಯಲ್ಲಿ ಕರ್ನಾಟಕ ಹಿಸ್ಟ್ರಿನೂ ಸೇರ್ಕೊಳ್ಳುತ್ತೆ, ಈ ಜಾಗ್ರಫಿಯಲ್ಲಿ ಕರ್ನಾಟಕ ಜಾಗ್ರಫಿನೂ ಸೇರ್ಕೊಳ್ಳುತ್ತೆ. ಕರ್ನಾಟಕ ಹಿಸ್ಟ್ರಿ ಅಂದಿದ ತಕ್ಷಣ ನೀವು ಕದಂಬರ ಬಗ್ಗೆ ಇಂದ ಹಿಡಿದು ನಮ್ಮ ಮೈಸೂರು ರಾಜ್ಯದ ಬಗ್ಗೆ ಎಲ್ಲ ತಿಳ್ಕೊಬೇಕಾಗತ್ತೆ. ಆಲ್ಮಿಡಿ ಶಾಸನದಿಂದ ಹಿಡಿದು ನಮ್ಮ ಮೈಸೂರು ರಾಜ್ಯದವರೆಗೂ. ಅಷ್ಟೇ ಅಲ್ಲ, ಪೋಸ್ಟ್ ಕನ್ಸಾಲಿಡೇಟೆಡ್ ಇಂಡಿಪೆಂಡೆಂಟ್ ಕರ್ನಾಟಕ ಅಲ್ವಾ? ಈಗ ರೀಸೆಂಟ್ ಕಮಿಟೀಸ್ ಏನೇನ್ ಬಂದಿದೆ ಅಲ್ಲಿವರೆಗೂ ತಿಳ್ಕೊಬೇಕು. ನಂಜುಂಡಪ್ಪ ಕಮಿಟಿನೂ ತಿಳ್ಕೊಬೇಕಾಗತ್ತೆ. ಅದರಲ್ಲಿ ಕ್ವಶನ್ಸ್ ಬರುತ್ತೆ. 3 4 ಕ್ವಶನ್ಸ್ ಕರ್ನಾಟಕ ಹಿಸ್ಟ್ರಿದ್ ಬರುತ್ತೆ, 4 ಕ್ವಶನ್ಸ್ ಕರ್ನಾಟಕ ಜಾಗ್ರಫಿ ಬರುತ್ತೆ. ಇದು ಬೇಸಿಕ್ ಎಕನಾಮಿಕ್ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಇದರಲ್ಲಿ ಮಾನಿಟರಿ ಪಾಲಿಸಿ ಇರ್ಬೋದು ಅಲ್ವಾ, ಫಿಸ್ಕಲ್ ಪಾಲಿಸಿ ಇರ್ಬೋದು, ಅನ್ಎಂಪ್ಲಾಯ್ಮೆಂಟ್, ಈ ತರ ಕ್ವಶನ್ಸ್ ಖಂಡಿತವಾಗ್ಲೂ ಬರುತ್ತೆ. ಸೊ ಈ ತರ ಇರುತ್ತೆ. ಸೊ ಇದನ್ನ ನೀವು ಪ್ರಿಪೇರ್ ಆಗ್ಬೇಕು. ನಾನು ಹೇಳ್ತೀನಿ ಇವಾಗ ಕರೆಕ್ಟ್ ಆಗಿ ಇನ್ನೊಂದು ಜುಲೈಯಲ್ಲಿ 30 ದಿವಸ, ಜುಲೈಯಲ್ಲಿ 30 ದಿವಸ ಆದ್ಮೇಲೆ 25 ದಿವಸ, 55 ದಿವಸ, ಇನ್ನೊಂದು 3 ದಿವಸ, 58 ದಿವಸ ಸಿಕ್ಕತ್ತೆ ನಮ್ಗೆ. ಸೊ ಈ 58 ದಿವಸದಲ್ಲಿ 10 hours ಓದೋಣ, ಇಂಟು 10 hours. ಸೊ ನಮ್ಗೆ 580 hours ಸಿಗತ್ತೆ. ಸೂಪರ್ ಅಲ್ವಾ? 580 hours ಸಿಗ್ತಿದೆ. ಆ 580 hours ಅಲ್ಲಿ ನಾವು ವಿಲ್ ಗಿವ್ 300 hours ಫಾರ್ ಪೇಪರ್ 1 ಮತ್ತೆ 280 hours ಪೇಪರ್ 2 ಕೊಡೋಣ. ಓಕೆನಾ? ಸೊ ಈ 300 hours ಅಲ್ಲಿ ಈಗ ಪ್ರಿಪ್ರೇಷನ್ಗೆ ನಾನು ಹೇಳ್ತಾ ಇರೋದಷ್ಟೇ. 50 hours ಪಾಲಿಟಿಗೆ, 50 hours ಜಾಗ್ರಫಿಗೆ, 50 hours ಎಕನಾಮಿಗೆ, 50 hours ಹಿಸ್ಟ್ರಿಗೆ. ಸ್ವಲ್ಪ ಹಿಸ್ಟ್ರಿಗೆ ಜಾಸ್ತಿ ಬೇಕಾಗತ್ತೆ. ಸೊ ಎಕನಾಮಿಗೆ 40 ಮಾಡಿಕೊಂಡು, ಪಾಲಿಟಿಗೆ 40 ಮಾಡಿಕೊಂಡ್ರು, ಹಿಸ್ಟ್ರಿಗೆ 70 hours ಕೊಡಿ ಅಲ್ವಾ? ಸೊ ಇದು ಎಷ್ಟಾಗತ್ತೆ? 200 hours ಆಯ್ತು. ಇನ್ನ 100 hours ಏನ್ ಮಾಡ್ಲಿ ಸರ್? 100 hours ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್. ಇನ್ನೊಂದ್ಸತಿ ಹೇಳ್ತೀನಿ, ಪಾಲಿಟಿಗೆ 40 hours, ಜಾಗ್ರಫಿಗೆ 50 hours, ಎಕನಾಮಿಗೆ 40 hours, 70 hours ಹಿಸ್ಟ್ರಿ ಕೊಡಿ. ಇನ್ನ 100 hours ಯಾವ್ದು ಕೊಡ್ತೀರಾ? ಕರೆಂಟ್ ಅಫೇರ್ಸ್ಗೆ. ಇಲ್ಲಿ 280 hours ಇದೆ ಅಲ್ವಾ? ಇದರಲ್ಲಿ ನನಗೆ ನೀವು 80 hours ಕರ್ನಾಟಕ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ಗೆ, ಅದರಲ್ಲಿ 40 hours ಎಕನಾಮಿಕ್ ಸರ್ವೆ ಕೊಟ್ಬಿಡಿ. ಎಕನಾಮಿಕ್ ಸರ್ವೆಗೆ 40 hours ಕೊಡಿ. ಇನ್ ಮಿಕ್ಕಿದ 40 hours ಅದರ್ ಕರೆಂಟ್ ಅಫೇರ್ಸ್ ಓದ್ಕೊಳ್ಳಿ. ಓಕೆನಾ? ಸೊ ಈಗ 100 hours ಅಲ್ಲಿ GS ಜನರಲ್ ಸ್ಟಡೀಸ್ಗೆ 50 hours ಕೊಡಿ. ಓಕೆನಾ? ಸೊ ಬೇಕಂದ್ರೆ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ, ಅವಾಗ ನಿಮ್ಗೆ ಇಲ್ಲಿ ಸೈಡಲ್ಲಿ ಬರೀತೀನಿ.
ಅವಾಗ ನಿಮ್ಗೆ ಅರ್ಥ ಆಗತ್ತಾ ಹೇಗ್ ಡಿವೈಡ್ ಆಗ್ಬೇಕು ಅಂತ. ಸೊ 80 hours ಇದಕ್ಕೆ, ಆ 80ಯಲ್ಲಿ ಎಕನಾಮಿಕ್ ಸರ್ವೆಗೆ 40 hours ಕೊಡ್ಬೇಕು. ಇನ್ 40 hours ಅದರ್ ಕರೆಂಟ್ ಅಫೇರ್ಸ್, ಸ್ಟೇಟ್ ಅದರ್ ಕರೆಂಟ್ ಅಫೇರ್ಸ್ಗೆ 100 hours ಇಲ್ಲಿದೆ. ಈ 100 hours ಅಲ್ಲಿ ಸೈನ್ಸ್ಗೆ, ಟೆಕ್ನಾಲಜಿಗೆ ಅಂತ 40 hours ಕೊಡಿ. ಮತ್ತೆ ಇನ್ನ 60 hours ನೀವು ಎನ್ವೈರ್ಮೆಂಟ್ ಅಂಡ್ ಎಕಾಲಜಿ ಕೊಡ್ಬೋದು. ಆದ್ರೂ ನಮ್ಗೆ ಇನ್ನ 100 hours ಇದೆ. ಈ 100 hours ಜನರಲ್ ಮೆಂಟಲ್ ಎಬಿಲಿಟಿ ಕೊಡಿ ಅಲ್ವಾ. ಸೊ ಇನ್ನೊಂದ್ಸತಿ ಹೇಳ್ತೀನಿ 300 hours, 280 hours ಪೇಪರ್ 2ಗೆ, 300 hours ಪೇಪರ್ 1ಗೆ. ಪೇಪರ್ 1 ಅಲ್ಲಿ ಇದಕ್ಕೆ 300 hours ಅಲ್ಲಿ 200 hours ಯಾವುದು ಪಾಲಿಟಿ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಗೆ. ಮತ್ತೆ ಇನ್ನ 100 hours ಯಾವ್ದಕ್ಕೆ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ಗೆ ಆಗತ್ತೆ. ಸಿಂಪಲ್ ಆಗಿ ಇಷ್ಟನ್ನ ಫಾಲೋ ಮಾಡಿದ್ರೆ ನಮ್ಗೆ ಕಂಪ್ಲೀಟ್ ಆಗಿ ಸಿಲೆಬಸ್ ಮುಗ್ದೋಗತ್ತೆ. ಕ್ಲಿಯರಾ? ಈಗ ಸರ್ ರಿವಿಷನ್ ಯಾವಾಗ ಮಾಡ್ಲಿ? ಸೊ ಇದು ರಿವಿಷನ್ ಕೂಡ ಸೇರ್ಕೊಳ್ಳುತ್ತೆ. ರಿವಿಷನ್ ಹೇಗ್ ಮಾಡ್ಬೇಕು ಅಂದ್ರೆ ಡೈಲಿ ರಿವಿಷನ್, ವೀಕ್ಲಿ ರಿವಿಷನ್. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನ್ ಓದಿರ್ತೀನಿ ಅದನ್ನ ಮಲ್ಕೊಳ್ಳೋಕ್ಕಿಂತ ಒಂದ್ ಸತಿ ರಿವೈಸ್ ಮಾಡ್ಬೇಕು. ಮತ್ತೆ ಪ್ರತಿದಿನ ನಾನು ಏನ್ ಓದಿರ್ತೀನಿ ಅದನ್ನ ವೀಕೆಂಡ್ ಅಲ್ಲಿ ರಿವೈಸ್ ಮಾಡ್ಬೇಕು ಅಲ್ವಾ. ಸೊ ವೀಕ್ಲಿ ರಿವಿಷನ್ ಆಗುತ್ತೆ ಹಾಗೆ. ಸೊ ಯು ಶುಡ್ ಡೂ ದಿಸ್ ರಿವಿಷನ್ ಪಾರ್ಟ್. ನೆಕ್ಸ್ಟ್ ಇದರಲ್ಲೇ ಹೇಳ್ತಿದ್ದಾರೆ, ಇನ್ನ ಇದು ನೋಟಿಫಿಕೇಶನ್ ಬಗ್ಗೆ ಹೇಳ್ತಾ ಇದೀನಿ. ಕನ್ನಡದಲ್ಲೂ ಇರುತ್ತೆ, ಇಂಗ್ಲಿಷಲ್ಲೂ ಇರುತ್ತೆ ಕ್ವಶನ್. ಮತ್ತೆ ಅವರೇ ಹೇಳಿದ್ದಾರೆ ಜನರಲ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ SSLC ಲೆವೆಲ್ ಮಾತ್ರನೇ, GMA ಮಾತ್ರ SSLC, ಮಿಕ್ಕಿದ್ರೆ ಡಿಗ್ರಿ ಲೆವೆಲ್ ಅಲ್ಲಿ ಇರುತ್ತೆ. ಅದಲ್ದೆ ಈಗ ನಂಬರ್ ಆಫ್ ಪೋಸ್ಟ್ 385 ಅಂತಿದ್ರೆ ಮೇನ್ಸ್ಗೆ ಸೆಲೆಕ್ಟ್ ಆಗೋರು ಇಂಟು 15 ಅವರೇ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಂಟು 3 ತಗೊಂತಾರೆ, ಅದು ಬಿಡೋಣ. ಈಗ ಮೇನ್ಸ್ಗೆ ಮಾತ್ರ, ಪ್ರಿಲಿಮ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಇಂಟು 15 ಅವರೇ ಹೇಳ್ತಿದ್ದಾರೆ ಅಲ್ವಾ. ಸೊ ಅಷ್ಟು ಜನ ಸೆಲೆಕ್ಟ್ ಆಗ್ತಾರೆ. ಅದಲ್ದೆ ಆಗ್ಲೇ ಹೇಳ್ದಂಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅದು ಹೇಳ್ದೆ. ಮತ್ತೆ ನಿಮ್ಗೆ ಹ್ಯುಮ್ಯಾನಿಟಿಯಲ್ಲಿ ಯಾವ್ದಾದ್ರು ಕ್ವಶನ್ಸ್ ಕೇಳ್ತಿದ್ದಾರೆ ನೋಡಿ, ಪಾಲಿಟಿ ಕ್ವಶನ್ಸ್, ಮತ್ತೆ ಹಿಸ್ಟ್ರಿ ಕ್ವಶನ್ಸ್ ಅಲ್ಲಿ ನೋಡಿ ನ್ಯಾಷನಲ್ ಮೂವ್ಮೆಂಟ್ ಆಫ್ ಕರ್ನಾಟಕ ಬಗ್ಗೆ ಕೇಳ್ತಾ ಇದ್ದಾರೆ, ವರ್ಲ್ಡ್ ಜಾಗ್ರಫಿ ಬಗ್ಗೆ ಕೇಳ್ತಾ ಇದ್ದಾರೆ, ಕರ್ನಾಟಕ ಜಾಗ್ರಫಿ ಸೇಮ್ ನಾನು ಏನ್ ಹೇಳಿದನೋ ಅದೇ ಇದೆ ಇಲ್ಲಿ. ಕ್ಲಿಯರಾ? ಪೇಪರ್ 2 ಅಲ್ಲೂ ಕೂಡ ಸೇಮ್ ಸಿಲೆಬಸ್ ಇದೆ. ದಿಸ್ ಇಸ್ ಎಕ್ಸಾಕ್ಟ್ಲಿ ದ ಸೇಮ್ ಸಿಲೆಬಸ್. ಕ್ಲಿಯರಾ? ಸೊ ನೀವೆಲ್ಲ ಪ್ರಿಪೇರ್ ಆಗ್ತೀರಾ. ಅದ್ರ ಜೊತೆಗೆ ನಾವು ಏನ್ ಮಾಡ್ತೀನಿ, ವಾಟ್ ವುಡ್ ಐ ಡೂ ನಿಮ್ಗೆ ಅಂತಾನೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ತಗೊಂಡ್ಬರ್ತೀನಿ. ಅದನ್ನ ಸಾಲ್ವ್ ಮಾಡೋಣ MCQs ಅಲ್ಲಿ. ಸೊ ಇದೆಲ್ಲ ಜುಲೈ 1st ಇಂದ ಸ್ಟಾರ್ಟ್ ಮಾಡ್ತೀನಿ. ಒಂದು. ಎರಡನೇದು ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ಕೊಡ್ತೀನಿ. ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ಕೊಡ್ತೀನಿ. ಮೂರನೇದು MCQs, ಕರೆಂಟ್ ಅಫೇರ್ಸ್ MCQs. ಕರೆಂಟ್ ಅಫೇರ್ಸ್ MCQs ನ ಕೂಡ ನಾವು ಸಾಲ್ವ್ ಮಾಡ್ಬೋದು. ಮೀನ್ ವೈಲ್ ನಿಮ್ಗೆ ಯಾವ್ದಕ್ಕಾದ್ರೂ ಇಂಪಾರ್ಟೆಂಟ್ ಹೇಳ್ಕೊಡಿ ಸರ್ ನಮ್ಗೆ ಬೇಕಿದೆ ಅಂತ ಕೇಳಿದ್ರೆ ಅದನ್ನ ಕೂಡ ಹೇಳ್ಕೊಡ್ತೀನಿ ಫರ್ದರ್. ಸೊ ನಮ್ಮ ಸ್ಪರ್ಧಾ ಲೈನ್ ಅಲ್ಲಿ ನೀವು ಟ್ಯೂನ್ ಇನ್ ಆಗಿರಿ. ನಾನು ಬಂದು ಕ್ಲಾಸಸ್ ತಗೊಂತೀನಿ. ಡೈಲಿ PYQ ಕ್ಲಾಸಸ್ ಬರುತ್ತೆ, ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಬರುತ್ತೆ, ಡೈಲಿ ಕರೆಂಟ್ ಅಫೇರ್ಸ್ MCQ ಕ್ಲಾಸಸ್ ಕೂಡ ಬರುತ್ತೆ. ಓಕೆನಾ? ಅದ್ರ ಜೊತೆಗೆ ನಿಮಗೆ ಪ್ರಿಲಿಮ್ಸ್ಗೆ ಏನೇನ್ ಬೇಕು, ಯಾವ್ದು ಮಾಡಿದ್ರೆ ನಿಮ್ಗೆ ಉಪಯೋಗ ಆಗತ್ತೆ, ಆ ತರದನ್ನ ನೀವು ನನ್ಗೆ ಹೇಳಿದ ಮೆಸೇಜ್ ಅಲ್ಲಿ ಅದನ್ನು ಕೂಡ ಮಾಡ್ತೀನಿ. ಓಕೆನಾ? ಅಷ್ಟೇ ಅಲ್ಲ, ನಾವು ಮಾಡ್ಯೂಲ್ಸ್ ಕೂಡ ಬರ್ತದೆ. ಸೊ ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ ಇದೆ. ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ ಮಾಡ್ತಾ ಇದ್ದೀವಿ. ಈ ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ ಮಿಸ್ ಮಾಡ್ಕೋಬೇಡಿ.
ಸೊ ಈ ಎಲ್ಲಾ ಸಬ್ಜೆಕ್ಟ್ಸು ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ ಕೆಳಗಡೆ ಕಂಪ್ಲೀಟ್ ಆಗಿ ನಾವು ಮುಗಿಸ್ಕೊಡ್ತೀವಿ. ಅದರಲ್ಲೂ ನಾನು ಕಂಪ್ಲೀಟ್ ಆಗಿ ಎಕನಾಮಿ ತಗೊಂತಿರ್ತೀನಿ. ಎಕನಾಮಿಕ್ ಸರ್ವೆ ಬಜೆಟ್ ನಾನೇ ಮಾಡ್ತೀನಿ ಅಲ್ವಾ. ಸೊ ಮಿಸ್ ಮಾಡ್ಕೋಬೇಡಿ ಇವನ್ನ. ಪ್ರಿಲಿಮ್ಸ್ ಕ್ರಾಶ್ ಕೋರ್ಸ್ ಇರುತ್ತೆ, ಸೊ ಅದನ್ನ ಮಿಸ್ ಮಾಡ್ಕೋಬೇಡಿ. ಅದ್ರ ಜೊತೆಗೆ ಇದು ಫ್ರೀ ಇನಿಷಿಯೇಟಿವ್ಸ್ ನಡೀತಿರುತ್ತೆ ನಮ್ಗೆ. ಕ್ಲಿಯರಾ? ನಿಮ್ಗೆ ಬೇರೆ ಏನೇ ಬೇಕು ಅಂದ್ರು ಮೆಸೇಜ್ ಮಾಡಿ. ಆ ಸಬ್ಜೆಕ್ಟ್ಸ್ ನ ಆದಷ್ಟು ಪ್ರಯತ್ನ ಪಡ್ತೀನಿ ಯೂಟ್ಯೂಬ್ ಅಲ್ಲಿ ತಗೊಂಡ್ಬರೋದಕ್ಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಬಗ್ಗೆ ನಿಮ್ಗೆ ಬೇಕಾಗಿರೋ ಟಾಪಿಕ್ಸ್ ಯಾವ್ದು ನಾನು ಯೂಟ್ಯೂಬ್ ಅಲ್ಲಿ ಮಾಡ್ಬೇಕು ಅದ್ರ ಬಗ್ಗೆ ಹೇಳಿ, so that I can do more classes. So let's wind up on this note. Jai Hind.